ಬಟ್ ಈ ವಿವೇಕತನಕ್ಕೂ ಶಿಕ್ಷಣಕ್ಕೂ ಸಂಬಂಧ ಇದೆಯಾ? ಯಾಕಂದರೆ ನಾವು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನೋಡಿದಾಗ ಒಂದು ಚೂರು ವಿವೇಕ ಬಳಸಿದ್ದಿದ್ರೆ ಇಷ್ಟು ದೊಡ್ಡ ಪ್ರಾಬ್ಲಮ್ಮೇ ಯಾರಿಗೂ ಆಗ್ತಿರಲಿಲ್ಲ. ಅದು ಪವಿತ್ರ ಗೌಡನಿಗಾಗಲಿ, ದರ್ಶನಿಗಾಗಲಿ ಅಥವಾ ಸುತ್ತಮುತ್ತ. ವಿವೇಕ ಹೋಗಿ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟು ಆ ವ್ಯಕ್ತಿನ ಕರೆಸಿ ಏನು ಕಾನೂನಾತ್ಮಕವಾಗಿ ಆಗಬೇಕಿತ್ತೋ ಆಗ್ಬೋದಿತ್ತು. ಅದೇ ಮೊಬೈಲ್ನಿಂದನೇ ಆಗಿರೋದು. ಅದನ್ನು ಅಲ್ಲ, ಅದೇ ಕರೆಕ್ಟು. ಬಟ್ ಆ ಟೈಮಿಗೆ ವಿವೇಕವನ್ನು ಕಳ್ಕೊಂಡು ಮತ್ತು ನಾರ್ಮಲ್ ಆಗಿದ್ದರೆ ಅವೆಲ್ಲ ಮಾಡೋಕ್ಕೆ ಬರಲ್ಲ, ನಶೆದಲ್ಲಿರ್ತಾರೆ. ಇವತ್ತು ನಶಾನೂ ಭಾಳ ದೊಡ್ಡ ಇದು. ನೀವು ನೋಡಿ, ಹುಬ್ಳಿಯಲ್ಲಿ ಆ 4 ವರ್ಷದ ಮಗುನ ಕಾಂಪೌಂಡಿಂದ ಎತ್ಕೊಂಡೋಗಿ ರೇಪ್ ಮಾಡ್ತಾನೆ ಅವನು ನಶೆದಲ್ಲಿದ್ದ ಅವನು. ಆಯಿತಾ? ಅಂದರೆ ನಶೆನೂ ಸಹ ಅದರ್ ದೆನ್ ಮೊಬೈಲ್, ಡ್ರಗ್ಸು ಈಸಿಲಿ ಅವೈಲೇಬಲ್ಲು. ಕುಡ್ತಾ ಅಂತೂ ಇವಾಗಂತೂ ಅಯ್ಯೋ 100 ಮೀಟ್ರಲ್ಲಿ ಅದೇನೂ ಇಲ್ಲ ಅಂತಂದರೆ ಒಂದು ಎಂಡದಂಗಡಿ ಓಪನ್ ಮಾಡ್ಬೋದಂತೆ. ಎಂಥ ದುರಂತಕ್ಕೆ ಬಂದುಬಿಟ್ಟಿದ್ದೀವಿ ಅಂದರೆ ಭಾಳ ಬೇಜಾರಾಗತ್ತೆ ನನಗೆ, ತುಂಬ ನೋವಾಗತ್ತೆ. ಎಷ್ಟೋ ಕಡೆ ನಾನು ಆ ಹೋರಾಟಗಳಲ್ಲಿ ನಿಂತಿದ್ದೀನಿ. ಆಯೋಗದ ಅಧ್ಯಕ್ಷೆ ಆದಮೇಲೆ ಹಿಂದೆಗಡೆ ದೇವಸ್ಥಾನ ಪಕ್ಕಕ್ಕೆ 100 ಮೀಟ್ರ್ ಒಳಗಡೆ ಅದು ಏನು ಲೆಕ್ಕ ಹಾಕ್ತಾರೋ, ಪಾರ್ಕಿಂಗ್ ಅಂತೆ ಅದು ಎಲ್ಲೋ ಕಾನೂನು ಪ್ರಕಾರ ಅದೇನೋ ಕ್ರಮಗಳಿದ್ರೆ ಕರೆಕ್ಟಾಗಿದ್ದರೆ ಕೊಟ್ಬಿಡ್ತಾರಂತೆ. ಏನಪ್ಪ, ಊರು ಒಳಗಡೆ ಬಂದ್ಬಿಟ್ಟೈತೆ, ನಿಮ್ಗೆ ಗೊತ್ತಾ? ಹಾಂ, ಅಲ್ಲೇ ಎಂಡ ಸಾರೆ ಎಲ್ಲ ಮಾರೋದು. ಇವತ್ತು ಪುಟ್ಟ ಮಕ್ಕಳು ಹೋಗಿ ಕುಡ್ಕೊಂಬಂದು ಮೇಲಿಂದ ಬೀಳ್ತಾರೆ. ಊರು ಒಳಗಡೆ ಅದು ಕೇಳಿದ್ರೆ ನಮಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಕಾಕಂಗಡಿಗಳು ಊರಲ್ಲಿ ಚಿಕ್ಕ ಅಂಗಡಿಗಳು ಇಟ್ಟಿರ್ತಾರಲ್ಲ, ಎಷ್ಟು ಜನ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾ? ನಾನು ಊರುಗಳಿಗೆ ಹೋದರೆ, ಮೇಡಮ್ ಈ ಅಂಗಡಿ ಒಳಗಡೆ ಅವಳು ಮಾರ್ತಾಳೆ, ನನ್ನ ಗಂಡ ಹೋಗೋದು ಕುಡಿಯೋದು ಬರೋದು ಒಡೆಯೋದು, ಕುಡಿಯೋದು ಬರೋದು ಒಡೆಯೋದು. ಇದು ನೋಡಮ್ಮ, ನೀನು ಹೇಳಿದೆಯಲ್ಲ ಡೊಮೆಸ್ಟಿಕ್ ವೈಲೆನ್ಸು, ಇದೂ ಇದೆಯವ ಹೆಚ್ಚಾಗಿ. ಕುಡಿಯೋದು, ಯಾಕಂದ್ರೆ ಅಲ್ಲೇ ಇಟ್ಕೊಂಡಿರ್ತಾಳೆ. ಅವಾಗ ಊರಿಂದ ಆಚೆ ಒಂದು ಸಾರಾಯಿ ಅಂಗಡಿ ಇರೋದು, ಊರಿಂದ ಆಚೆ ಹೋಗಿ ಕುಡ್ದು ಅಲ್ಲೇ ಬಿದ್ದಿರೋನು, ಇಲ್ಲ ಬಂದು ರಾತ್ರಿ ಮಲ್ಕೊಳ್ಳೋನು. ಇವಾಗ ಹಂಗಿಲ್ಲ, ಊರೊಳಗೆ ಮಾರಾಟ. ನಾನು ಹೋದಾಗ ಎಕ್ಸೈಸ್ ಅವರು ಹೋಗ್ತಾರೆ, ಒಂದು ಸಲ ವಾರ್ನ್ ಮಾಡಿ ಬರ್ತಾರೆ. ಪ್ರತಿದಿನ ಕಾವಲು ಕಾಯೋರು ಯಾರು? ಪ್ರತಿದಿನ ಮಾರ್ತಾಳೆ. ಒಂದು ಕಡೆ ಮುದ್ದೇಬಿಹಾಳದಲ್ಲಿ ನಾನು ಹೋದಾಗ ಒಂದು ತಾಯಿ ಹೇಳ್ತಾಳೆ, ಮಗ 14 ವರ್ಷ ಏನೋ ಇರ್ತಾನೆ, ಅಲ್ಲಿ ಮಾರೋ ಕಡೆಯಿಂದ ಒಂದು ಸಲ ಚಟ, ಫ್ರೆಂಡ್ ಕುಡಿಸ್ತಾನೋ ಯಾರೋ ಕುಡಿಸ್ತಾರೆ, ಕುಡಿಸಾದ್ಮೇಲೆ ಹೋಗಿ ದಿನ ಕುಡಿಯೋದು, ಮೇಲಿಂದ ಬಿದ್ದು ಸತ್ತೋಗ್ಬಿಡುತ್ತೆ. ಯಾರಿದಕ್ಕೆಲ್ಲ ಹೊಣೆ? ಡ್ರಗ್ಸು, ಕುಡ್ತ ಮತ್ತು ಮೊಬೈಲು, ಇವು 3 ಭಾಳ ದೊಡ್ಡ ಮಾರಕವಾಗಿ ಇವತ್ತು ಸಮಾಜಕ್ಕೆ ಪರಿಣಮಿಸಿದೆ. ಇನ್ನು ಡೊಮೆಸ್ಟಿಕ್ ವೈಲೆನ್ಸ್ಗಳ ವಿಷಯಕ್ಕೆ ಬರೋದಾದರೆ ಅದರ ಇಂಟೆನ್ಸಿಟಿ ಇಳಿದಿದೆಯಾ, ಕಮ್ಮಿ ಆಗಿದೆಯಾ, ಅವೇರ್ನೆಸ್ ಜಾಸ್ತಿ ಆಗಿದೆಯಾ? ಒಬ್ಬ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನಿಮ್ಮ ಗಮನಕ್ಕೆ ಬಂದಿರೋ ಸತ್ಯ ಏನು? ಡೊಮೆಸ್ಟಿಕ್ ವೈಲೆನ್ಸ್ ಹಳ್ಳಿಗಳ ಕಡೆ, ಗ್ರಾಮೀಣ ಭಾಗದಲ್ಲಿ ಈಗಲೂ ನಡೆಯುತ್ತೆ ತುಂಬಾ. ಯಾಕೆಂದರೆ ಅವಳು ಡಿಪೆಂಡೆಂಟು, ಅವಳು ಹೊರಗೆ ಹೋಗಿ ಕೆಲಸಕ್ಕೆ ಹೋಗೋದಿಲ್ಲ, ಮನೇಲಿರ್ತಾಳೆ. ನೇಣು ಹಾಕ್ಕೊಂಡಿರೋರು ಎಷ್ಟೋ ಜನ ಅದರಿಂದ, ಹೆಣ್ಮಕ್ಳು ಎಸ್ಪೆಷಲಿ. ಮತ್ತು ತುಂಬ ಕುಟುಂಬದಲ್ಲಿರ್ತಾರೆ. ಬಟ್ ಡಿಪೆಂಡೆಂಟು, ಬಟ್ ಇಂಡಿಪೆಂಡೆಂಟ್ ವುಮೆನ್ ಆರ್ ಆಲ್ಸೋ ಅವರು ಕೂಡ ಅಲ್ಲ, ಇಂಡಿಪೆಂಡೆಂಟ್ ವುಮೆನ್ ಹೊರಗೆ ಬಂದುಬಿಡ್ತಾಳೆ, ಶಿಲ್ ಕಮ್ ಔಟ್. ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಗ್ರಾಮೀಣ ಭಾಗ ಮತ್ತು ಸಿಟಿ ಭಾಗವನ್ನು ಕಂಪೇರ್ ಮಾಡಿದ್ರೆ ತುಂಬ ವ್ಯತ್ಯಾಸಗಳಿದ್ದಾವೆ ಹೆಣ್ಣುಮಗಳ ಬದುಕು ಜೀವನಕ್ಕೆ. ಆಯಿತಾ? ಅಲ್ಲಿ ನೇಣು ಹಾಕ್ಕೊಂಡು ಶರಣಾಗೋವು ತುಂಬ ಜಾಸ್ತಿ ಹಳ್ಳಿಗಳ ಕಡೆ. ಬಟ್ ಸಿಟಿ ಭಾಗದಲ್ಲಿ ಹೊರಗಡೆ ಬರ್ತಾರೆ. ಆಮೇಲೆ ಅವಳು ವಿದ್ಯಾವಂತೆಯಾಗಿ ಕೆಲಸ ಮಾಡ್ತಿದ್ರೆ, ಮೇಡಮ್ ನಾನು ಆಚೆ ಬರ್ತೀನಿ ಮೇಡಮ್, ನಂಗೆ ಬೇಡ ಮೇಡಮ್, ಡೈವರ್ಸ್ ಕೊಡೋಣ ಮೇಡಮ್, ಆ ಮಟ್ಟಕ್ವರೆಗೂ ಬರ್ತಾರೆ. ಎಲ್ಲಿ ಅವಳು ಡಿಪೆಂಡೆಂಟ್ ಇರ್ತಾಳೆ ನೋಡಿ, ನನ್ನ ಮಕ್ಕಳನ್ನ ಸಾಕಬೇಕು, ನಾನು ಹೋದರೆ ನಾನು ಹೆಂಗೆ, ನನ್ನ ಅಪ್ಪ ಅಮ್ಮ ಮನೇಲಿ ಸೇರಿಸ್ಕೊಳ್ಳಲ್ವಾ, ಅಥವಾ ಅವ್ರಿಗೆ ಸಾಕೋಕ್ಕಾಗೋದಿಲ್ಲ, ನಾನು ಇವ್ನು ಬಿಟ್ಟರೆ ನನಗೆ ಇನ್ಯಾವುದೂ ಇಲ್ಲ ಅನ್ನೋ ಒಂದು ಫ್ಯಾಮಿಲಿಗಳಲ್ಲಿ ತುಂಬ ಡೊಮೆಸ್ಟಿಕ್ ವೈಲೆನ್ಸು ನಡೆಯುತ್ತೆ. ಡೊಮೆಸ್ಟಿಕ್ ವೈಲೆನ್ಸು ವರದಕ್ಷಿಣೆ ಒಂದು, ಆಮೇಲೆ ಅಥವಾ ಅವನಿಗೆ ಎಕ್ಸ್ಟರ್ನಲ್ ಅಫೇರ್ಸು ಇದ್ದರೆ ಮನೆಗಳಲ್ಲಿ, ಸೊ ಆ ವಿಚಾರಗಳಿರುತ್ತೆ. ಸೊ ಇವೆಲ್ಲ ಅದೇ ವಿತ್ ಎಜುಕೇಷನ್, ವಿತ್ ಎಂಪವರ್ಮೆಂಟ್ ಬದಲಾಗತ್ತೆ. ಶಿಕ್ಷಿತಳಾಗಬೇಕು ಹೆಣ್ಮಗಳು, ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು. ಅಂದರೆ ಅವಳು ದುಡಿಬೇಕು, ಅವಳ ಪರ್ಸಲ್ಲಿ ದುಡ್ಡಿರಬೇಕು. ಬಟ್ ಮಾನಸಿಕ ಸ್ವಾವಲಂಬನೆಯೂ ಬಹಳ ಮುಖ್ಯ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಮುಖ್ಯ. ಯಾಕಂದರೆ ಹೆಣ್ಣು ಮಗಳು ಗಂಡಸ್ ಮಗನಿಗಿಂತ ಭಾವನಾತ್ಮಕ ಜೀವಿ. ನಾವಿರೋದೇ ಹಾಗೆ. ಗಂಡಸು ಅಂದರೆ ಈ ಥರ ಇರ್ತಾನೆ, ಹೆಣ್ಣು ಮಗಳು ಅಂದರೆ ಈ ಥರ ಇರ್ತಾಳೆ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅದಕ್ಕೆ ತಾಯಿಗೆ ತುಂಬ ದೊಡ್ಡ ಒಂದು ಸ್ಥಾನ. ತಾಯಿ ದೇವರು. ತಂದೆಗೆ ಯಾಕೆ ದೇವರು ಅಂತ ಅನ್ನೋದಿಲ್ಲ ಅಂತಂದರೆ, ತಾಯಿ ಎಷ್ಟು ಸಹನೆ, ತಾಳ್ಮೆ, ತ್ಯಾಗ
ಅನುಸರಿಸ್ಕೊಂಡು ಹೋಗೋದು, ಮತ್ತು ಎಲ್ಲರ ಕೋಪ ತಾಪಗಳಿಗೂ ಸ್ಪಂದಿಸೋದು ಎಲ್ಲವೂ ಅವಳೇ. ಹೌದು, ಗಂಡಸ ಮಗ ಮಾಡೋದಿಲ್ಲ. ಸಿಟ್ಟು, ಡಾಮಿನೇಟಿಂಗು, ಅವೆಲ್ಲ ಅವ್ರ ಕ್ಯಾರೆಕ್ಟರ್ಸೇ ಬೇರೆ. ಸೊ ಹಾಗಾಗಿ ಇವಳು ಹೇಗೆ ಅಂತಂದರೆ, ಮತ್ತು ದೈಹಿಕವಾಗಿಯೂ ಪೈಲ್ವಾನಲ್ಲ ಅವಳು. ಅವ್ನ ಕೈ ಹಿಡಿದು ಹಿಂಗೆ ನುಳ್ಚಿಬಿಟ್ರೆ ಅಂತೀವಿ ನಾವು, ತೆಗೆದು ಒಂದು ಬಾರ್ಸೋಕ್ಕೆ ನಮಗೆ ದೈಹಿಕವಾಗಿ ಅಷ್ಟು ಶಕ್ತಿನೂ ಇಲ್ಲ. ಸೊ ಹಾಗಾಗಿ ನಾವು ಹೇಳ್ತಿರ್ತೀವಿ ಮಕ್ಕಳನ್ನು ಈಗಲಿಂದನೇ ಹೆಣ್ಮಕ್ಳಿಗೆ ಕರಾಟೆ ಕಲಿಸಿ ಅಂತಿರ್ತೀವಿ. ಯಾಕಂದರೆ ಅಂಥ ಟೈಮ್ ಒಡೆಯೋದು ಬಿಡಿಯೋದಿದ್ರೆ ತಿರುಗಿಸಿ ಇವಳು ವಾಪಸ್ ಕೊಡ್ತಾಳೆ ಅನ್ನೋ ಒಂದು ಭಯ ಇದ್ದರೆ ದೈಹಿಕವಾಗಿ ಅಲ್ಲೇನೂ ಆಗೋದಿಲ್ಲ. ಶಿಕ್ಷಣದಲ್ಲಿ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ, ಮೌಲ್ಯಗಳ ಬಗ್ಗೆ ಇನ್ನೊಂದಷ್ಟು ಆ್ಯಡ್ ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ಮಾಡಬೇಕು, ಖಂಡಿತವಾಗ್ಲೂ. ಈಗ ನಾನು ಹೇಳ ನಿಮಗೆ, ನಾನು ಯಾವುದೇ ಜಿಲ್ಲೆಗಳಿಗೆ ಹೋದರೆ ನನ್ನ ಫೇವ್ರೆಟ್ ಪ್ರೋಗ್ರಾಮು ಅಡ್ರೆಸ್ ಮಾಡೋದು ಮಕ್ಕಳಿಗೆ. ಅಂದರೆ ನಾನು DC ಅವ್ರಿಗೆ ಫಸ್ಟೇ ಪತ್ರವನ್ನು ಬರೆದಿರ್ತೀನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಕ್ಕಳನ್ನು ಒಂದೇ ರೂಫ್ ಕೆಳಗಡೆ ಒಂದೇ ಕಡೆ ಸೇರಿಸ್ಬೇಕು ನೀವು. ಯಾಕಂದರೆ ನಾನು ಒಂದೊಂದು ಕಾಲೇಜ್ಗೆ ಹೋಗಿ ಮಾತಾಡೋಕ್ಕಾಗೋದಿಲ್ಲ. ಒಂದು 3-4 ಸಾವಿರ 5,000 ಜನ ಮಕ್ಕಳನ್ನ ಒಂದೇ ಕಡೆ ಸೇರಿಸ್ತಾರೆ. ಅರಿವನ್ನು ನಾನು ಯಾವ ಥರ, ನೀವು ಒಂದೊಂದು ಸಲ ನೀವು ನನ್ನ ಪ್ರೋಗ್ರಾಮ್ ನೋಡಬೇಕು, ಆ ಥರ ನಾನು ಹೇಳ್ತೀನಿ. ನೀವು ನಂಬ್ತೀರಾ, ಮೊಬೈಲು 7-8ನೇ ಕ್ಲಾಸ್ ಮಗಳು ಬೆತ್ತಲೆ ಆಗಿ ಒಂದು ಹುಡುಗನ ಕಳಿಸಿರ್ತಾಳೆ. ಅಂದರೆ ಅದು ಕ್ರಮೇಣವಾಗಿ ಏಕ್ದಮ್ ಬದಲಾಗಲ್ಲ. ನೀವು ಕ್ಲೋಸ್ ಆಗ್ತಾ ಹೋದಾಗ ಅವನ ಇವಳ ಸಂಬಂಧಗಳು ಆ ಥರ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ನಾನು ಏನು ಮಾಡ್ತಾಯಿದ್ದೀನಿ, ನಾನು ಸರಿನಾ ತಪ್ಪಾ, ಇದು ನನ್ನ ಭವಿಷ್ಯ ಏನು. ನಾನು ಯಾವಾಗಲೂ ಹೇಳ್ತೀನಿ ಮಕ್ಕಳಿಗೆ, ನೀವು ಗುರಿ ಮುಟ್ಟೋತನ ನಿಮ್ಮ ಒಂದು ಏಕಾಗ್ರತೆ ಆ ಕಡೆ ಈ ಕಡೆ ಹೋಗಬಾರ್ದು. ಆಮೇಲೆ ನೀವು ಹೌದು, ನಿಮಗೆ ನಾವು ಮೈ ನೆರೆದ ಮೇಲೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಇರ್ತವೆ. ಅವು ಯಾರನ್ನಾದರೂ ಒಬ್ಬ ಹುಡುಗನ ನೋಡಿದಾಗ ಪ್ರೀತಿ ಮಾಡ್ಬೇಕನ್ಸತ್ತೆ, ಮಾತಾಡ್ಬೇಕನ್ಸತ್ತೆ. ಇದು ಸಹಜ, ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು, ಆಯಿತಾ? ಇದು ಸಹಜವಾಗಿ ಎಲ್ಲರಲ್ಲೂ ಬಂದಿರುತ್ತೆ. ಆದರೆ ನಮಗೆ ಒಂದು ವಯಸ್ಸು ಅಂತ ಇರುತ್ತೆ. ಅಂದರೆ ನಾವು ಇವಾಗ 7ನೇ ಕ್ಲಾಸ್ ಮಗಳು ಪ್ರೀತಿ ಮಾಡಿ 8ನೇ ಕ್ಲಾಸಿಗೆ ಬರೋ ಅಷ್ಟರಲ್ಲಿ ಯಾರ ಜೊತೆನೋ ಹೋಗ್ಬಿಟ್ಟಿರ್ತಾಳೆ, 9ನೇ ಕ್ಲಾಸಿಗೆ ಬಸ್ರಿ ಆಗಿಬಿಟ್ಟಿರ್ತಾಳೆ. ಇದೆಲ್ಲ ನಾವು ನೋಡಿದ್ದೀವಿ, ಇವಾಗ ಪೇಪರಲ್ಲಿ ನೋಡಿದ್ದೀವಿ. ನೀವು ನಂಬ್ತೀರಾ, ಸ್ಕೂಲಿಗೆ ಬಂದು ಮಗುನ ಇದಕ್ಕೆ ಕರ್ಕೊಂಡೋಗಿರ್ತಾರೆ ಡೆಲಿವರಿಗೆ, ತಂದೆ ತಾಯಿಗೆ ಗೊತ್ತಿರೋದಿಲ್ಲ. ಆ ಥರ ಎಲ್ಲ ನಡೆದಿರುತ್ತೆ. 9ನೇ ಕ್ಲಾಸ್ ಮಗು ಗರ್ಭಿಣಿ ಆಗಿರ್ತಾಳೆ ಅಂದರೆ ತಂದೆ ಮತ್ತು 3/4 ಭಾಗ ತಂದೆ ತಾಯಿ ಎಂಥ ಬಡವರಾಗಿದ್ರೂ ಓದ್ಸಕ್ಕೆ ರೆಡಿ ಇರ್ತಾರೆ. ಕೂಲಿ ಮಾಡಾರು ಓದಿಸ್ತೀನಿ ಅಂತಾರೆ. ಬಟ್ ಏನಾಗುತ್ತೆ, ಅವ್ರು 8, 9, 10ಕ್ಕೆ ಬಂದ ತಕ್ಷಣವೇ ಯಾರೋ ಒಂದು ಹುಡುಗನ ಸ್ನೇಹ ಆಗಿಬಿಡುತ್ತಿರುತ್ತೆ, ಓದೋದ್ರ ಬಗ್ಗೆ ಗಮನ ಬಿಟ್ಬಿಟ್ಟಿರ್ತಾರೆ. PUC ಅಂತಂದಾಗ ಹಳ್ಳಿಯಿಂದ ಬಸ್ ಹಿಡ್ಕೊಂಡು ಸಿಟಿಗೆ ಬರಬೇಕಾಗತ್ತೆ. ಅವಾಗ ಇವ್ರಿಗೆ ಹೆಚ್ಚು ಸಮಯ ಸಿಗುತ್ತೆ. ಅವಾಗ ಈ ಹೊರಗಡೆ ಸೆಕ್ಷುವಲಿ ಇಬ್ಬರು ಕನೆಕ್ಟ್ ಆಗೋದು. ಆಮೇಲೆ ಏನು ಇಲ್ಲ, ಮುಗಿದೋಯ್ತು ನಿಮ್ಮ ಜೀವನ. ಯಾವಾಗಲೂ ಆ ಒಂದು ಟೈಮ್ ಇರುತ್ತಲ್ಲ, ನೀವು 7th ಸ್ಟ್ಯಾಂಡರ್ಡಿಂದ 2nd PUವರೆಗೂ ನೀವು ಹುಷಾರಾಗಿ ನಾನು ಓದಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಇದನ್ನೆಲ್ಲ ನೋಡಬೇಕು, ಖುಷಿ ಪಡಬೇಕೇ ಹೊರ್ತು ಅದನ್ನ ಹೋಗಿ ಮುಟ್ಟಬಾರ್ದು, ಅನುಭವಿಸಬಾರ್ದು. ಆ ಅನುಭವಿಸ್ಲಿಕ್ಕೆ ಮುಟ್ಲಿಕ್ಕೆ ನಮಗೆ ವಯಸ್ಸು ಬರುತ್ತೆ, ಟೈಮ್ ಬರುತ್ತೆ. ಮತ್ತೆ ಶಿಕ್ಷಕರ ಜವಾಬ್ದಾರಿನೂ ಅಷ್ಟೇ. ಆಮೇಲೆ ಯಾರೂ ಮಾತಾಡೋದಿಲ್ಲ. ಈಗ ನಮ್ಮ ಅಪ್ಪ ಅಮ್ಮ ಏನು ಮಾತಾಡ್ತಿದ್ರಾ, ಬಟ್ ಆದರೆ ನಮ್ಮ ಟೈಮಲ್ಲಿ ಇವೆಲ್ಲ ಮೊಬೈಲ್ಗಳು ಇವೆಲ್ಲ ಏನೂ ಇರಲಿಲ್ಲ. ಸೊ ಆಗ ತುಂಬ ಒಂದು ಊರಲ್ಲಿ ಯಾರೋ ಒಬ್ರು ಲವ್ ಮ್ಯಾರೇಜ್ ಆದ್ರೂ ದೊಡ್ಡ ಇಶ್ಯೂ. ಇವಾಗ ಹಂಗಿಲ್ಲ, ಪ್ರತಿ ಮನೆಯಲ್ಲೂ ಲವ್ ಮ್ಯಾರೇಜ್ ಆಗಲಿ ಇಲ್ಲ ಅಂತಲ್ಲ, ಬಟ್ ವಯಸ್ಸಿದೆ. ಅಂದರೆ ನಿನ್ನ ಕಾಲ ಮೇಲೆ ನೀನು ಓದೋದನ್ನು ಬಿಟ್ಟು ನೀನು ಆ ವಯಸ್ಸಿಗೆ ನೀನಾದರೆ ಮುಗಿದೋಯ್ತು, ನಿಂದೇನು ಕೆಲಸ ಇಲ್ಲ. ಬಿಟ್ಟು ಹೋಗ್ತಾನೆ, ಅವ್ನು ಮೋಸ ಮಾಡ್ತಾನೆ, ಇಲ್ಲ ಹೋಗ್ತೀಯಾ, ಹೊಡಿತಾನೆ, ಬಡಿತಾನೆ, ಸಾಕಲ್ಲ, ಕುಡಿತಾನೆ, ಇಲ್ಲ ಯಾರನ್ನೋ ಇಟ್ಕೊಂಡು ನೀನು ನೋಡ್ಕೊಳ್ಳೋದಿಲ್ಲ. ಅವಾಗ ನೆನಪು ಬರುತ್ತೆ, ಹೌದು ನಾನು ಓದಬೇಕಾಗಿತ್ತು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಾಗಿತ್ತು. ಎಷ್ಟು ಮುಖ್ಯ ಅನ್ನೋ ನಾನೇ ಉದಾಹರಣೆ. ನಾನು ಓದಿದೆ, ನಮ್ಮಪ್ಪ ಓದಿಸಿದ್ರು. ನಾನು ಓದಿಲ್ಲ ಅಂದಿದ್ರೆ ಅಲ್ವಾ, ನಾನು ಮದುವೆ ಮಾಡಿರೋರು. ನಾನು ಓದಿದ್ದಕ್ಕೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದಕ್ಕೆ, ಇವತ್ತು ಡಾಕ್ಟ್ರ್ ಆಗಿದ್ದಕ್ಕೆ ನನ್ನ ದುಡ್ಡು ನಾನು ಸಂಪಾದನೆ ಮಾಡ್ತೀನಿ. ನಾನು ನನಗೆ ಸ್ವಂತ ನಿರ್ಧಾರ ತೊಗೊಳ್ತೀನಿ. ನನ್ನ ಮನೆಯವ್ರನ್ನ ಕೇಳೋದಿಲ್ಲ. ನನಗೆ ಒಂದು ಸೀರೆ ತೊಗೋಬೇಕು, ನನ್ನ ಮನೆಯವ್ರನ್ನ ಕೇಳಿ ಸೀರೆ ತೊಗೊಳೋದಿಲ್ಲ. ಇಲ್ಲ ನಾನು ಎಲ್ಲೋ ಹೋಗಬೇಕಿಲ್ಲ, ನಾನು ಒಂದು ಕೋರ್ಸ್ ಕಲಿಬೇಕು, ನನ್ನ ಮನೆಯವ್ರನ್ನ ಕೇಳಿ ನಾನು ಕೋರ್ಸ್ನ ಕಲಿಯೋದಿಲ್ಲ. ಯಾಕಂದರೆ ನಾನು ದುಡಿತೀನಿ, ನನ್ನ ಹತ್ರ ಹಣ ಇದೆ, ನಾನು ಆ ಕೋರ್ಸಿಗೆ ದುಡ್ಡು ಕಟ್ತೀನಿ, ನಾನು ಕಲ್ತ್ಕೋತೀನಿ, ವಿಚಾರವಂತಳಾಗ್ತೀನಿ. ಅಂದರೆ ನೀವು ಯಾವಾಗಲೂ ಅಷ್ಟೇ, ಒಂದು ಹೆಣ್ಣುಮಗಳು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು. ಆರ್ಥಿಕವಾಗಿ ಸಬಲೀಕರಣ ಯಾವಾಗ ಆಗ್ತೀಯಾ, ನೀನು ಶಿಕ್ಷಿತಳಾಗಬೇಕು. ನೀನು ಓದೋ ಟೈಮಲ್ಲಿ ಇವನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ನಿಮ್ಮ ಗುರಿ ಮುಟ್ಟುವ ತನ
ನಿಮ್ಮ ಏಕಾಗ್ರತೆ ಆ ಕಡೆ ಈ ಕಡೆ ಹೋಗ್ಕೂಡ್ದು. ನೀವು ಗುರಿ ಮುಟ್ಟಿದ ಮೇಲೆ, ನೀವು ಒಂದು ಸಾಧನೆ ಮಾಡಿದ್ರಿ, ನೀವು ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ, ನಿಮ್ಮ ದುಡ್ಡು ನೀವು ಗಳಿಸ್ತಾ ಇದ್ದೀರಾ, ಅವತ್ತು ನೀವು ಯಾರನ್ನು ಬೇಕಾದರೂ ಆಯ್ಕೆ ಮಾಡಿ, ನೀವು ಪ್ರೀತಿ ಮಾಡಿದವ್ರನ್ನ ಮದುವೆ ಮಾಡ್ಕೊಳ್ಳಿ, ಅವತ್ತಿಗೆ ನಿಮ್ಮ ಬದುಕು ಚೆನ್ನಾಗಿರುತ್ತೆ.